ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ರವೆಯಿಂದ ಉಪ್ಪಿಟ್ಟನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಒಂದು ದೊಡ್ಡ ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ರವೆ, ಎಣ್ಣೆ, ನೀರು. ಇಷ್ಟು ಸಾಕು ಮಾಡೋದಕ್ಕೆ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಒಂದು ಬಾಣಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಿದೆ ಅದನ್ನು ಬಳಸಿ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ರವೆ ಹಾಕಿ, ರವೆನ ಹುರಿಬೇಕು, ಅಂದರೆ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಹುರಿದ್ರೆ ಸಾಕು. 2 ನಿಮಿಷ ಹುರಿದ ನಂತರ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳಿ. ಥರ ಅದೇ ಬಾಣಲೆಯನ್ನು ಒಲೆ ಮೇಲೆ ಇಡಿ. ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ತೊಯ್ಯೋಷ್ಟು ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆಯನ್ನು ಹಾಕಬೇಕು. ಹಸಿ ಎಣ್ಣೆಯಲ್ಲಿ ಹಾಕಬಾರದು, ಟೇಸ್ಟ್ ಇರೋದಿಲ್ಲ, ಅದು ಹಸಿಯಾಗಿರುತ್ತೆ. ಎಣ್ಣೆ ಕಾದಿದೆಯಾ ಅಂತ ಹೀಗೆ ಇಟ್ಟರೆ ಗೊತ್ತಾಗುತ್ತೆ ನಮ್ಮ ಕೈಗೆ. ನೋಡಿ, ಎಣ್ಣೆ ಕಾದಿಲ್ಲ. 1-2 ಕಾಳು ಹಾಕ್ತೆ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಇದನ್ನು ಫ್ರೈ ಮಾಡಬೇಕು. ತುಂಬ ಈಸಿ ಉಪ್ಪಿಟ್ಟು ಮಾಡೋದು, ನೀವುಗಳು ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೆಂದ ಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊನ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. 2 ನಿಮಿಷ ಬೆನ್ನಿಲಿ ಇದು. ಟೊಮೊಟೊ ಬೆಂದಮೇಲೆ 1 ಗ್ಲಾಸು ರವೆಗೆ 2.25 ಗ್ಲಾಸು ನೀರು ಹಾಕೋಬೇಕು. 1 ಹಾಕಿದ್ದೇನೆ, 2, ಅರ್ಧ. ಸಾಫ್ಟಾಗಿರುತ್ತೆ ಉಪ್ಪಿಟ್ಟು. ಉಪ್ಪು ಹಾಕ್ತೀನಿ. ಈ ಥರ ನೀರು ಕುದೀತಾ ಇರಬೇಕಾದ್ರೆ ರವೆಯನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಹಾಕಬೇಕು. ಹಾಕಿ ಹೀಗೆ ತಿರುಗಬೇಕು. ಗಂಟು ಆಗಬಾರ್ದು, ಆ ರೀತಿ ತಿರುಗಿಸ್ಕೊಳ್ಳಿ.
ನಿಮ್ಗೆ ಬೇಕಾದರೆ ಉರಿಯನ್ನು ಸಣ್ಣ ಮಾಡ್ಕೊಳ್ಳಿ, ಕಡಿಮೆ ಮಾಡಿ. ಈಗ ಜೋರಾಗಿ ಇಡಿ. ಫ್ರೆಂಡ್ಸ್, ಈಗ ಇದು ಈ ಥರ ಕುದಿತೈತೆ. ನೀವು ಟೇಸ್ಟ್ ಇವಾಗ ನೋಡ್ಬೋದು. ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ಹಾಕ್ಕೊಳ್ಳಿ, ನನಗೆ ಕರೆಕ್ಟಾಗಿದೆ. ಕೊತ್ತಂಬರಿ ಮೇಲೆ ಸ್ವಲ್ಪ ಆ್ಯಡ್ ಮಾಡಿ. ಈಗ ಒಂದು ಪ್ಲೇಟಿಂದ ಮುಚ್ಚಿ 1 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ. ಫ್ರೆಂಡ್ಸ್, 5 ನಿಮಿಷ ಆದಮೇಲೆ ಓಪನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು. ಈಗ ಸ್ವಲ್ಪ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ರುಚಿಯಾಗಿರುತ್ತೆ. ಈಗ ಸ್ಯಾಂಪಲ್ ನೋಡೋಣ. ನಾನು ಮಾಡೀನಿ, ನಾನು ಸ್ಯಾಂಪಲ್ ನೋಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು, ಮೆತ್ತಗಾಗಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ವಾವ್, ಸೂಪರಾಗಿದೆ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ.